ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಭಾಟಿಯಾರನ್ನ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ವಿಚಾರ ವ್ಯಾಪಕ ಪರ ವಿರೋಧದ ಚರ್ಚೆ ಕಾರಣ ಆಗ್ತಾ ಇದೆ. ಈ ಬೆನ್ನಲ್ಲೇ ತಮನ್ನಾ ರಾಯಭಾರಿ ನೇಮಕಕ್ಕೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಎದ್ದಿದೆ. ಸರ್ಕಾರದ ನಡೆಗೆ ಬೇಸರವನ್ನ ಸಚಿವ ಜಮೀರ್ ಅಹಮದ್ ಖಾನ್ ವ್ಯಕ್ತಪಡಿಸಿದ್ದಾರೆ. ನಮ್ಮ ರಾಜ್ಯದವರನ್ನೇ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ನಮ್ಮ ರಾಜ್ಯದಲ್ಲೇ ಬಹಳಷ್ಟು ಜನ ನಟ ನಟಿಯರಿದ್ರು, ಅವರಲ್ಲೇ ಒಬ್ಬರನ್ನ ರಾಯಭಾರಿನ ಮಾಡಬಹುದಾಗಿತ್ತು, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಬಹುದಾಗಿತ್ತು. ಸರ್ಕಾರದ ನಡೆಗೆ ಈ ರೀತಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರದ ನಡೆ ನಿರ್ಧಾರ ಸರಿಯಿಲ್ಲ ಅನ್ನೋದನ್ನ ಈ ಟೋನ್ನಲ್ಲಿ ಹೇಳಿದ್ರ ಜಮೀರ್ ಅಹಮದ್ ಖಾನ್ ಅನ್ನೋದು ಪ್ರಶ್ನೆ. ಆಮೇಲೆ ಅವ್ರು ಬಯಸಿದ್ರೆ ಇದನ್ನೆಲ್ಲ ಮುಂಚೆನೆ ಮಾಡಿಸ್ಬೋದಾಗಿತ್ತಪ್ಪ. ಹೇಗಿದ್ರು ಅವ್ರ ಮಗನಿಗೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ ಸಿನಿಮಾ ಇಂಡಸ್ಟ್ರಿನಲ್ಲಿ, ಯಾರನ್ನಾದ್ರೂ ಅಪ್ರೋಚ್ ಮಾಡಿಸ್ಬೋದಾಗಿತ್ತು. ಈಗ ವಿರೋಧ ವ್ಯಕ್ತಪಡಿಸಿ ಏನು ಯಾರಿಗೆ ಹೇಳೋದಕ್ಕೆ ಹೊರಡ್ತಾ ಇದ್ದಾರೆ? ಸರ್ಕಾರಕ್ಕೆ ಹೇಳ್ತಾ ಇದ್ದಾರಾ? ಅವರು ಕೂಡ ಸರ್ಕಾರದ ಭಾಗನೇ ಅಲ್ವಾ? ಕಡೆ ನಮಗೂ ಅನಿಸ್ತಾ ಇದ್ದದ್ದು ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡು ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಭಾಳ ಜನ ಇದ್ದಾರೆ, ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ಆಯಿತು, ಈಗ ಅದು ನಾನು ಹೇಳ್ತಾ ಇಲ್ವಾ, ನನ್ನ ಅಭಿಪ್ರಾಯನೂ ಅದೇ ಇದೆ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯನೂ ಇದೆ. ಇಲ್ಲ, ನನ್ನ ಜೊತೆಲಿ ಬಂದಿರ್ಬೋದು ಅವರು, ಆ ಥರ ಇಲ್ಲ. ಎಲ್ಲ ಒಂದು ಕಡೆ ನಮ್ಮ ರಾಜ್ಯದಲ್ಲೇ ಮಾಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ನಮಗೂ ಅನಿಸ್ತಾ ಇದ್ದದ್ದು ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡು ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಭಾಳ ಜನ ಇದ್ದಾರೆ, ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ಆಯಿತು, ಈಗ ಅದು ನಾನು ಹೇಳ್ತಾ ಇಲ್ವಾ, ನನ್ನ ಅಭಿಪ್ರಾಯನೂ ಅದೇ ಇದೆ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯನೂ ಇದೆ. ಇಲ್ಲ, ನನ್ನ ಜೊತೆಲಿ ಬಂದಿರ್ಬೋದು ಅವರು, ಆ ಥರ ಇಲ್ಲ. ಎಲ್ಲ ಒಂದು ಕಡೆ ನಮ್ಮ ರಾಜ್ಯದಲ್ಲೇ ಮಾಡಬೇಕಾಗಿತ್ತು. ತಮನ್ನಾ ಭಾಟಿಯಾ ಆಯ್ಕೆ ಒಂದು ಸರ್ಕಾರದಲ್ಲಿ ಎರಡು ಸಚಿವರ ಭಿನ್ನ ಅಭಿಪ್ರಾಯಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಎಂ ಬಿ ಪಾಟೀಲ್, ಡಿ ಕೆ ಶಿವಕುಮಾರ್. ಈ ಕಡೆಗೆ ಜಮೀರ್ ಅಹಮದ್ ಖಾನ್ ಮಾತ್ರ ಬೇರೆ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಸಮಾಧಾನ ಇದೆ ಅನ್ನೋದನ್ನ ಅವರು ಹಿಂಗೆ ವ್ಯಕ್ತಪಡಿಸಿದ್ದಾರೆ. ಬಟ್ ಗ್ಲೋಬಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಎಂ ಬಿ ಪಾಟೀಲ್ ಅವರ ಹೇಳಿಕೆ ತೂಕವನ್ನು ಹೊಂದುತ್ತೆ.